1,55,000 ಹೇಳ್ತಾ ಇದ್ದೀರಾ? ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಇದೆ, ಇದು ಟ್ರಾನ್ಸ್ಫರ್ ನಾನೇ ಮಾಡಿಸ್ಕೊಡ್ತೀನಿ ಸರ್ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು 165 ಹೆಚ್ಚು ಕಮ್ಮಿ ಆಗುತ್ತೆ. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು 235 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 290 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. FC ಇನ್ಶೂರೆನ್ಸ್ ವಿತ್ ಟ್ರಾನ್ಸ್ಫರ್ 2 lakhs ಫೈನಲ್ ಮಾಡಿ ಕೊಡ್ತೀನಿ. 6 ಕಾಲ ಹೇಳ್ತಾ ಇದ್ದೀರಾ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 137 ಹೇಳಿದ್ರೆ ಶೋರೂಮ್ ಮೇಂಟೆನ್. 575 ಹೇಳ್ತಾ ಇದ್ದೀರಾ, ಅದರಲ್ಲೂ ಸೆಕೆಂಡ್ ಓನರ್ ಆಗಿದೆ. 7,35,000 ಹೇಳ್ತಾ ಇದ್ದೀರಾ, ಅದರಲ್ಲೂ ಸ್ಲೈಟ್ಲಿ ಹೆಚ್ಚು ಕಮ್ಮಿ ಇದೆ. ಪ್ರೈಸಿಂಗ್ ಬಂದ್ಬಿಟ್ಟು 6 ಕಾಲ ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀನಿ. ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? 430 ಹೇಳ್ತಿದೀವಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 4,80,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಇದು 4 ಲಕ್ಷ ಹೇಳ್ತಾ ಇದ್ದೀರಾ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 16 ಲಕ್ಷ ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಪ್ರೈಸಿಂಗ್ ಅಂತ ಬಂದ್ರೆ ಸರ್ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ನಾವು 14 ಲಕ್ಷ ಹೇಳ್ತಾ ಇದೀವಿ. 4 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. 4 ಲಕ್ಷ ಹೇಳ್ತಾ ಇದ್ದೀರಾ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಎಲ್ಲರಿಗೂ ನನ್ನ ಹೆಸರು ಕಿರಣ್ ಮಣಿಗೌಡ ಅಂತ, ಬಜರಂಗಿ ಡ್ರೀಮ್ ಮೋಟಾರ್ಸ್ ಪ್ರೊಪ್ರೈಟರ್ ನಾನು ಮಾತಾಡ್ತಿರೋದು. ನಮ್ದು ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಪಾಪ್ರೆಡ್ಡಿ ಪಾಳ್ಯ ಬಸ್ ಸ್ಟಾಪ್ ಹತ್ರ ಟುವರ್ಡ್ಸ್ BDA ಕಾಂಪ್ಲೆಕ್ಸ್. ಈ ಕಡೆಯಿಂದ ಬಂದ್ರೆ ಬಸ್ ಸ್ಟಾಪ್ ಇಂದ ನೀವು ಈ ಕಡೆ ಬರ್ಬೋದು. ಔಟರ್ ರಿಂಗ್ ರೋಡ್ ಅಲ್ಲೇ ನಾವಿದೀವಿ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಇದು 2016 ಮ್ಯಾನುಫ್ಯಾಕ್ಚರ್, 17 ರಿಜಿಸ್ಟ್ರೇಷನ್, ವಿಟೋರಿಯಾ ಬ್ರೀಜಾ. ಇದು ಸಿಂಗಲ್ ಓನರ್ ಇದೆ, ಡೀಸೆಲ್ ವೇರಿಯಂಟ್ ಸರ್. ಇದು ಸರ್ ಇದು ಆಪ್ಷನ್. ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು ಬಂದ್ಬಿಟ್ಟು 6 ಕಾಲ ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 6 ಕಾಲ ಹೇಳ್ತಾ ಇದ್ರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 137 ಹೇಳಿದ್ರೆ ಶೋರೂಮ್ ಮೇಂಟೆನ್. ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಆಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಬಾಡಿ ಲೈನು ಅಷ್ಟೇ ನೋಡಿ, ಡೆಂಟು ಸ್ಕ್ರಾಚು ಏನು ಇಲ್ಲ. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋಂಥ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ, ಸೀಟ್ ಕವರ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅದು ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? 2017 i20 ಸ್ಪೋರ್ಟ್ಸ್ ವೆಹಿಕಲ್. 2017 i20 ಸ್ಪೋರ್ಟ್ಸ್ ಡೀಸೆಲ್ ವೆಹಿಕಲ್ ಸರ್ ಇದು. ಸರ್ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? 575 ಹೆಚ್ಚು ಕಮ್ಮಿ ಆಗುತ್ತೆ ಸರ್. 575 ಹೇಳ್ತಾ ಇದ್ದೀರಾ, ಸೆಕೆಂಡ್ ಓನರ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ, ವಿತ್ ಅಲೈಸ್ ಬರ್ತಕ್ಕಂಥ ವೆಹಿಕಲ್. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಲೆದರ್ ಸೀಟ್ ಕವರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇರುವಂತದ್ದು. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಅಂತ ಬರ್ತಕ್ಕಂಥ ವೆಹಿಕಲ್ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮಗೆ. ಸರ್ ಬ್ಯೂಟಿಫುಲ್ ಆಗಿರೋ ಸ್ಕಾರ್ಪಿಯೋ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್? ಇದು ಬಂದು 2019 S3 ವೇರಿಯಂಟ್, ಇದು ಸೆಕೆಂಡ್ ಓನರ್ ಆಗೈತೆ. 2019 ಸೆಕೆಂಡ್ ಓನರ್, 140,000 ಕಿಲೋಮೀಟರ್ ಡ್ರೈವ್ ಆಗಿದೆ, ಶೋರೂಮ್ ಮೇಂಟೈನ್. ಇದು ಲೋನ್ ಒಂದು ಹೋದ್ರೆ ನಿಮ್ದು ಪ್ರೊಫೈಲ್ ಏನಿದೆ ಫುಲ್ ಟು ಫುಲ್ ಲೋನೇ ಆಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಪ್ರೈಸ್ ಬಂದು 7,35,000 ಹೆಚ್ಚು ಕಮ್ಮಿ ಆಗುತ್ತೆ. 7,35,000 ಹೇಳ್ತಾ ಇದ್ದೀರಾ, ಅದರಲ್ಲೂ ಸ್ಲೈಟ್ಲಿ ಹೆಚ್ಚು ಕಮ್ಮಿ ಇದೆ. ನೀವು ಹಾಗೆ ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಸೂಪರ್ ಆಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಇದೆ. ನೀವು ನೋಡ್ತಾ ಇರ್ಬೋದು, ಬ್ಲಾಕ್ ಕಲರ್ ಲೆದರ್ ಸೀಟ್ ಕವರ್ಸ್ ಇರುವಂತದ್ದು. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸ್ಕಾರ್ಪಿಯೋ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಸ್ಕಾರ್ಪಿಯೋ ಆಗುತ್ತೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಇದು 2016 ಟೈಟಾನಿಯಂ ಪ್ಲಸ್ ಸರ್. ಇದು 2016 ಟೈಟಾನಿಯಂ ಪ್ಲಸ್ ಸಿಂಗಲ್ ಓನರ್ ಸರ್. 119 ಅಂದ್ರೆ 1,19,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು 6 ಕಾಲ ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 6 ಕಾಲ ಹೇಳ್ತಾ ಇದ್ದೀರಾ, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಮಾತ್ರ ಸೂಪರ್ ಆಗಿದೆ. ಟೈಟಾನಿಯಂ ಪ್ಲಸ್ ಇದು, 4 ಟೈಟಾನಿಯಂ ಪ್ಲಸ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು, ವಿತ್ ಅಲೈಸ್ ಬರ್ತಕ್ಕಂಥ ವೆಹಿಕಲ್. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋದು, ಬ್ಲಾಕ್ ಕಲರ್. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅದು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, 4 ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಇದು 2011 ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಸರ್. ಇದು 2011 ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. 93,000 ಕಿಲೋಮೀಟರ್ ಓಡಿದೆ, ಶೋರೂಮ್ ಮೇಂಟೈನ್ ಎಲ್ಲ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? 290 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 290 ಹೇಳ್ತಾ ಇದ್ದೀರಾ, 2,90,000 ಹೇಳ್ತಾ ಇದ್ದೀರಾ, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟ್ ಅಂಡ್ ಕ್ಲೀನ್. ಶೋರೂಮ್ ಮೇಂಟೈನ್ ಇದೆ ಸರ್, ಎಲ್ಲ ಶೋರೂಮ್ ಮೇಂಟೈನ್ ಆಗಿರುವಂತದ್ದು. ರೆಡ್ ಕಲರ್ ವೆಹಿಕಲ್. ಹಾಗೆ ನೀವು ಟೈರ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಲಾಕ್ ಕಲರ್ ಸೀಟ್ ಕವರ್ಸ್ ಇದೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋ ವೆಹಿಕಲ್. ತುಂಬಾ ರೀಸನಬಲ್ ಪ್ರೈಸ್ ಕೊಡ್ತಾ ಇದ್ದಾರೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದು ಬಂದು 2014 ಮಾಡಲು ಸೆಕೆಂಡ್ ಓನರ್. 2014 ಮಾಡಲು ಸೆಕೆಂಡ್ ಓನರ್. 77,000 ಹೊಡಿದೆ ಸರ್. ಪೆಟ್ರೋಲ್ ವೆಹಿಕಲ್. ಶಿಫ್ಟ್ ಇದು VXi. ಸ್ವಿಫ್ಟ್ VXi. ಹಾ ಸರ್.
ಸರ್ ಇದು ಆಸ್ಕಿಂಗ್ ಪ್ರೈಸ್ ಏನಿದೆ ಇದು 4.30 ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಕೊಡ್ತೀನಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಗಿದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟಿ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಬಾಡಿ ಲೈನ್ ಅಷ್ಟೇ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಇದೆ. ಸರ್ವಿಸ್ ಕೂಡ ಆಗಿದೆ ಸರ್ ವೆಹಿಕಲ್. ಇದು ಸರ್ವಿಸ್ ಕೂಡ ಆಗಿರುವಂತ ವೆಹಿಕಲ್, ವಿತ್ ಸರ್ವಿಸ್ ಆಗಿ ಬಂದಿರುವಂತ ವೆಹಿಕಲ್. ನೀವು ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ಹಾಗೆ ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಬ್ಲಾಕ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಒಂದು ರೀಸನಬಲ್ ಪ್ರೈಸ್ ಗೆ ಆಗುತ್ತೆ, ಒಂದ್ಸತಿ ವಿಸಿಟ್ ಮಾಡಿ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಇದು 2012 ಮಾಡಲು ಸೆಕೆಂಡ್ ಓನರ್ ಸರ್. ಇದು 2012 ಮಾಡಲು ಸೆಕೆಂಡ್ ಓನರ್, 90,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಆಲ್ಟೋ LXi ಸರ್. ಇದು ಆಲ್ಟೋ LXi, AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಇದರಲ್ಲಿ ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು 235 ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 235 ಹೇಳ್ತಾ ಇದ್ದೀರಾ, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಹಾ ಸರ್, ಹೌದು. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಟೈರ್ ಕೂಡ, ಟೈರ್ ಕಂಡೀಷನ್ ಅಷ್ಟೇ, ಟೈರ್ ಕಂಡೀಷನ್ ಅಪ್ ಟು ಒಂದು 50 to 60% ಇರುವಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಅಷ್ಟೇ, ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನೋಡಿ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. AC ಪವರ್ ಸ್ಟೇರಿಂಗ್ ಬರ್ತಕ್ಕಂಥ ವೆಹಿಕಲ್, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು ಚಾವರ್ಲೆಟ್ ಬೀಟ್ ಸರ್, ಪೆಟ್ರೋಲ್ ವೆಹಿಕಲ್. ಇದು 2012 ಮಾಡಲು ಸೆಕೆಂಡ್ ಓನರ್ ಸರ್. ಇದು 2012 ಮಾಡಲು ಸೆಕೆಂಡ್ ಓನರ್, ಚಾವರ್ಲೆಟ್ ಬೀಟ್. ಸರ್ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು 165, ಹೆಚ್ಚು ಕಮ್ಮಿ ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ 4 ಟೈರ್ ಅಷ್ಟೇ ಚೆನ್ನಾಗಿರುವಂಥದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು ಬಂದು 2014 ಮಾಡಲು ಪೆಟ್ರೋಲ್ TSI ಸರ್. ಇದು ಐಲಿಯನ್ ಪೋಲೋ ಸರ್. ಇದು 2014 ಮಾಡಲ್, 14 ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. 1,17,000 ಕಿಲೋಮೀಟರ್ ಓಡೈತೆ. ಪ್ರೈಸಿಂಗ್ ಅಂತ ಬಂದ್ರೆ 4,80,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. 4.80 ಹೇಳ್ತಾ ಇದೀರಲ್ಲ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಹೌದು ಸರ್, ಹೌದು. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇರೋದು, 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬ್ಲಾಕ್ ಲೆದರ್ ಸೀಟ್ ಕವರ್ಸ್ ಇದೆ ನೋಡಿ, ಅದು ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಪ್ರೈಸ್ ಬಂದ್ಬಿಟ್ಟು 155 ಹೇಳ್ತಾ ಇದೀನಿ ಸರ್. ಇದು ಚಾವ್ಲೆಟ್ ಸ್ಪಾರ್ಕ್ 2008 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 2008 ಮಾಡಲು ಸೆಕೆಂಡ್ ಓನರ್, 1,55,000 ಹೇಳ್ತಾ ಇದ್ದೀರಾ. ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಇದೆ. ಇದು ಟ್ರಾನ್ಸ್ಫರ್ ನಾನೇ ಮಾಡಿಸ್ಕೊಡ್ತೀನಿ, ಹೆಚ್ಚು ಕಮ್ಮಿ ನಾನು ಮಾಡಿ ಮುಗಿಸ್ಕೊಡ್ತೀನಿ. ಅದರಲ್ಲೂ 1.55 ಹೆಚ್ಚು ಕಮ್ಮಿ ಆಗುತ್ತೆ. ಹೌದು ಸರ್. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ಟೈರ್ ಕಂಡೀಷನ್ ಅಪ್ ಟು 60 to 70% ಇರುವಂತದ್ದು. ಎಲ್ಲಾ ಟೈರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕಂಪನಿಯಿಂದ ಬರೋ ಸೀಟ್ ಕವರ್ಸ್ ಇದೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಬರೀ 1,55,000 ರೂಪಾಯಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು 2020 ಕ್ವಿಡ್ ಸರ್. ಇದು ಆಟೋಮೆಟಿಕ್ ವೆಹಿಕಲ್, E-Series ಅಂತ ಹೇಳ್ತಾರೆ. ಇದು ಕ್ಲೈಂಬರ್ ಎಡಿಷನ್, ಸಿಂಗಲ್ ಓನರ್ ಆಗಿದೆ, 35,000 ಕಿಲೋಮೀಟರ್ ಡ್ರೈವ್ ಆಗಿದೆ. 2020 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಮೇಂಟೈನ್ ಸರ್, ಕಂಪ್ಲೀಟ್ ವಿತ್ ಶೋರೂಮ್ ಮೇಂಟೈನ್ ಇರುವಂತ ವೆಹಿಕಲ್. ಇದು 4 ಲಕ್ಷ ಹೇಳ್ತಾ ಇದೀರಾ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ವೀಕ್ಷಕರ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. 2020 ಮಾಡಲ್. ಹಾಗೆ ನೀವು ಟೈರ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4 ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ವೆಲ್ ಕ್ಲಾಸ್ ಮೇಂಟೈನು. ಹಾಗೆ ನೋಡಿ ಸಿಸ್ಟಮ್ ಕೂಡ ಇದೆ. ಹಾಗೆ ನೋಡಿ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಕಂಪನಿ ಸೀಟ್ಸ್ ಇದೆ. ಹಾಗೆ ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋದು. ಬರೀ 4 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಇದು 2010 ಮಾಡಲು ಥರ್ಡ್ ಓನರ್, 250 ಹೇಳ್ತಾ ಇದೀನಿ ಸರ್. FC ಇನ್ಶೂರೆನ್ಸ್ ವಿತ್ ಟ್ರಾನ್ಸ್ಫರ್ 2 lakhs ಫೈನಲ್ ಮಾಡಿ ಕೊಡ್ತೀನಿ. 2 lakh ಫೈನಲ್ ಆಗುತ್ತೆ. 2010 ಮಾಡಲು ವಿತ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀರಾ? ಹೌದೌದು. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ನೀವು ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿದೆ. ಹಾಗೆ 60 to 70% ಇರುವಂತ ಟೈರ್ ಇದೆ. ಟೈರ್ ಕಂಡೀಷನ್ 4 ಹಂಗೆ ಇದೆ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಲೆದರ್ ಸೀಟ್ ಕವರ್ಸ್ ಇದೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್.
ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬರೀ 2 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಪ್ರೈಸ್ ಬಂದ್ಬಿಟ್ಟು 7,65,000 ಹೇಳ್ತಿರೋದು. 2017 ವಿಟೋರಿಯಾ ಬ್ರೀಜಾ ZI ಪ್ಲಸ್ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ವಿತ್ ಪುಷ್ ಬಟನ್ ಸ್ಟಾರ್ಟ್. 2017 ಮಾಡಲ್, ಸಿಂಗಲ್ ಓನರ್. ಕಿಲೋಮೀಟರ್ ಅಂತ ಬಂದಿ ಸರ್ 75,000 ನೋಡಿದೆ. ಪ್ರೈಸ್ 7,65,000 ಹೇಳ್ತೀನಿ. ಅದರಲ್ಲೂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಲೋನ್ ಬೇಕು ಅಂದ್ರೆ ಸರ್ 90% ಲೋನ್ ಆಗುತ್ತೆ. ಅಪ್ ಟು 90% ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. ಸರ್ ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ನಿಜವಾಗ್ಲೂ ವೆಲ್ ಕ್ಲಾಸ್ ಮೇಂಟೈನ್, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ಚೆನ್ನಾಗಿದೆ. ಹಾಗೆ ನೋಡಿ ಟೈರ್ ಕಂಡೀಷನ್ ಬಂದ್ಬಿಟ್ಟು 60 to 70% ಇದೆ. ವಿತ್ ಅಲೈಸ್ ಬರ್ತಕ್ಕಂಥ ಇದು ಟೈರ್ಗಳು ಎಲ್ಲದೂ ಹಾಗೆ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಸರ್ ಇನೋವಾ ಪ್ರೈಸ್ ಮತ್ತೆ ಡೀಟೇಲ್ಸ್. ಇದು 2016 ಮಾಡಲು ವಿ ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ ಸರ್. ಇದು 197 ಓಡ ಇದೆ. ಶೋರೂಮ್ ಮೇಂಟೈನ್ ಎಲ್ಲ. ಪ್ರೈಸಿಗೆ ಬಂದ್ಬಿಟ್ಟು 16 ಲಕ್ಷ ಹೇಳ್ತಿದ್ವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 16 ಲಕ್ಷ ಹೇಳ್ತಾ ಇದ್ದೀರಾ. 2016 ಮಾಡಲ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಇದೆ. ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಅಂತೂ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. 2016 ಮಾಡಲ್, 16 ಸೆಕೆಂಡ್ ಓನರ್ ಸರ್. 16 ಸೆಕೆಂಡ್ ಓನರ್. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಂತೂ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸಿಸ್ಟಮ್ ಕೂಡ ಇದೆ. ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಅಂತೂ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಇದು 8 ಸೀಟರ್ ವೆಹಿಕಲ್. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಒಂದು ಒಳ್ಳೆ ಫ್ಯಾಮಿಲಿಗೆ ಹೇಳ್ ಮಾಡಿಸಿದಂತ ವೆಹಿಕಲ್ ಇನೋವಾ ಕ್ರಿಸ್ಟಾ. ಸರ್ ಬ್ಯೂಟಿಫುಲ್ ಆಗಿರೋ ಒಂದು ಮಹೇಂದ್ರ ತಾರೋ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಇದು 2024 ಸಿಂಗಲ್ ಓನರ್, ರೇರ್ ವೀಲ್ ಡ್ರೈವ್ ಸರ್. ಅಂದ್ರೆ ಇದು ಬಂದು 2 ವೀಲ್ ಡ್ರೈವ್ ಸರ್. ಇದು 2024 ಸಿಂಗಲ್ ಓನರ್, ರೇರ್ ವೀಲ್ ಡ್ರೈವ್ ಸರ್. ಕಿಲೋಮೀಟರ್ ಬಂದು 14,000 ಕಿಲೋಮೀಟರ್ ಚೇಂಜ್ ಓಡಿದೆ ಸರ್. ಬರೀ 14,000 ಓಡಿರುವಂತ ಕಿಲೋಮೀಟರ್. ಹಾ ಸರ್, ಹೌದು 14,000 ಓಡಿರೋದು. ಶೋರೂಮ್ ಮೇಂಟೈನ್ ಸಿಂಗಲ್ ಓನರ್ ಸರ್. ಪ್ರೈಸಿಂಗ್ ಅಂತ ಬಂದ್ರೆ ಸರ್, ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ನಾವು 14 ಲಕ್ಷ ಹೇಳ್ತಾ ಇದೀವಿ. ಹೆಚ್ಚು ಕಮ್ಮಿ ಬಂದು ಆನ್ ಟೇಬಲ್ ಕೊಂಡ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇದರಲ್ಲಿ 4 ವೀಲ್ ಡ್ರೈವ್ ನೋಡ್ತೀರಾ ಅಂದ್ರೆ ನಾನು ಅರೇಂಜ್ ಮಾಡಿ ಕೊಡ್ತೀನಿ ಬೇಕಾದ್ರೆ. ಇದರಲ್ಲಿ 4 ವೀಲ್ ಡ್ರೈವ್ ಬೇಕಂದ್ರೂ ಸಿಗುತ್ತೆ. ಇದು 2 ವೀಲ್ ಡ್ರೈವ್, 2 ವೀಲ್ ಡ್ರೈವ್ ಸಿಗುತ್ತೆ, 4 ವೀಲ್ ಡ್ರೈವ್ ಸಿಗುತ್ತೆ. ಇದನ್ನ 14 ಕೋಟ್ ಮಾಡ್ತಾ ಇದೀರಾ ಸರ್? ಹಾ ಸರ್, 14 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ. ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಲೋನ್ ಬೇಕು ಅಂದ್ರೆ ಸರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 90% ಲೋನೇ ಮಾಡಿಸ್ಕೊಡ್ತೀನಿ. ನೀವು ಟೈರ್ ನೋಡ್ತಾ ಇರ್ಬೋದು. ಟೈರ್ ಮಾತ್ರ ಬ್ರಾಂಡ್ ನ್ಯೂ ಟೈರ್ ಇದೆ. 4 ಟೈರ್ ಅದೇ ತರ ಇರುವಂತದ್ದು. LX ವೇರಿಯಂಟ್ ಸರ್. ಇದು ಟಾಪ್ ಎಂಡ್, ಅದೇ ಟಾಪ್ ಎಂಡ್ ವೆಹಿಕಲ್. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಬ್ರಾಂಡ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಬರೀ 14 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. 2 ವೀಲ್ ಡ್ರೈವ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು ಟೊಯೋಟಾ ಆಲ್ಟಿಸ್ ಸರ್. ಇದು ಲಕ್ಸುರಿ ವೆಹಿಕಲ್. 2012 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಪೆಟ್ರೋಲ್ ವೇರಿಯಂಟ್ 2012 ಮಾಡಲು ಸೆಕೆಂಡ್ ಓನರ್ ಆಗಿದೆ. 79,000 ಕಿಲೋಮೀಟರ್ ಓಡಿದೆ ಸರ್. ಶೋರೂಮ್ ಮೇಂಟೈನ್ ಇದೆ ಗಾಡಿ ವೆಹಿಕಲ್ ಎಲ್ಲ. ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಪ್ರೈಸಿಂಗ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್. ಗಾಡಿ ಬಂದು ಟಾಪ್ ಎಂಡ್ ಸರ್. ಇದು 4 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. 4 ಲಕ್ಷ ಹೇಳ್ತಾ ಇದ್ದೀರಾ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಅದು ಪ್ರೀಮಿಯಂ ಆಗಿರುವಂತ ವೆಹಿಕಲ್. ತುಂಬಾ ಲಕ್ಸುರಿ ವೆಹಿಕಲ್ ಇದು. ನೀವು ನೋಡ್ತಾ ಇರ್ಬೋದು. ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅಷ್ಟೇ ಚೆನ್ನಾಗಿದೆ. ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮತ್ತೆ ಪ್ರೀಮಿಯಂ ಆಗಿದೆ. ನೀವು ಲಕ್ಸುರಿ ಗಾಡಿಯಲ್ಲಿ ಏನೇನ್ ನೋಡ್ತೀರಾ ಈ ಗಾಡಿಯಲ್ಲಿ ಅದೆಲ್ಲದೂ ಇರುತ್ತೆ. ಇದು ಲಕ್ಸುರಿ ವೆಹಿಕಲ್. ನೀವು ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋಂಥದ್ದು. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ವಿತ್ ಏರ್ ಬ್ಯಾಗ್ಸ್.